ಇದು ಟಿಕೆಟ್ ಆಕಾಂಕ್ಷಿ ಪರಮೇಶ್ವರ್ ಮಾತನಾಡಿದ್ದು. ಇನ್ನೊಂದು ಕಡೆಗೆ ಸೋಮಣ್ಣ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಸ್ಪರ್ಧೆಯ ಬಗ್ಗೆ ಸೋಮಣ್ಣ ಅವರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ನನಗೆ ಗೋವಿಂದರಾಜನಗರ ಟಿಕೆಟ್ ಅನ್ನ ಕೊಟ್ಟಿದ್ರೆ ಇಲ್ಲಿಗೆ ಬರ್ತಿದ್ನಾ? ಇಲ್ಲ. ಗೋವಿಂದರಾಜನಗರದ ರೀತಿ ತುಮಕೂರು ಅಭಿವೃದ್ಧಿ ಆಗಬೇಕು. ನಾನೊಬ್ಬ ಕೆಲಸಗಾರ, ನನ್ನ ಅಡ್ಡ ಹಾಕಿದ್ರು ಕೂಡ ನಾನು ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಯಾರು ಕಟ್ಟಿ ಹಾಕ್ತಾರೆ ಸರ್ ನಿಮಗೆ? ಅರ್ಹತೆ ನೋಡಿ ಟಿಕೆಟ್ ಕೊಟ್ರೆ ಮಾಧುಸ್ವಾಮಿ ಅವ್ರ ಜೊತೆಗೆ ಸೇರ್ಕೊಂಡು ಹೋಗ್ತೀನಿ. ನಾನು ದೇವೇಗೌಡರು ನನಗೆ ರಾಜಕೀಯದ ABCD ಕಲಿಸಿದಂಥವ್ರು. ನಾನು ಇಷ್ಟು ಆಕ್ಟಿವ್ ಆಗಿರೋಕೆ ದೇವೇಗೌಡರೇ ಕಾರಣ. ಈಗ JDS BJP ಒಂದಾಗಿದೆ, ಮೋದಿ ಪ್ರಧಾನಿ ಆಗಬೇಕು ಅನ್ನುವಂಥ ಮಾತನ್ನ ಈಗ ಸೋಮಣ್ಣ ಅವರು ಆಡಿ JDS ಅನ್ನು ಕೂಡ ಮನವೊಲಿಸುವಂತ ಪ್ರಯತ್ನವನ್ನ ಮಾತಿನ ಮೂಲಕವೇ ಮಾಜಿ ಸಚಿವರು ವಿ ಸೋಮಣ್ಣ ಅವರು ಮಾಡಿರೋದು. ಪರಿಸ್ಥಿತಿಯನ್ನು ನೀವೇ ಅವಲೋಕನ ಮಾಡಿದ್ದೀರಿ. ಹೈಕಮಾಂಡ್ ಏನು ಹೇಳ್ತದೋ ಅಷ್ಟೇ ನಂದು ತೀರ್ಮಾನ. ಅದನ್ನು ಬಿಟ್ಟರೆ ಬೇರೆ ಏನೇನೂ ಇಲ್ಲ. ನನಗೂ ತುಮಕೂರಿಗೂ 45-50 ವರ್ಷದ ಅವಿನಾಭಾವ ಸಂಬಂಧ ಇದೆ. ಈ ಜಿಲ್ಲೆಗೂ ನನಗೂ ಏನಪ್ಪ ನಿಮ್ಗೆ ಗೊತ್ತಿದೆ, ಅದು ಸಂಬಂಧ ಇದೆ. ಭಗವಂತ ಯಾರ್ಯಾರ ಎಲ್ಲೆಲ್ಲಿ ಕಳಿಸ್ಬೇಕು, ಯಾವ್ಯಾವ ಕೆಲಸ ಮಾಡಿಸ್ಬೇಕು, ಏನೇನು ಮಾಡಬೇಕು ಅನ್ನೋದು ಅವನದು, ಅದು ಸಂದೇಶ, ನಂದು ನಿಮ್ದಲ್ಲ. ಯಾರೆಲ್ಲಿ ನಿಂತ್ಕೊಳ್ಳೋದಕ್ಕೆ ಯಾಕೆ ಇಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೈಕಮಾಂಡ್ನ ಟಿಕೆಟ್ ಕೊಟ್ಟರೆ ತುಮಕೂರಲ್ಲಿ ನಿಂತ್ಕೋತೀನಿ. ಬೇಡ ನೀನು ಹೋಗ್ಬಿಟ್ಟು ಇನ್ನೆಲ್ಲರೂ ನಿಂತ್ಕೊ ಅಂತ ಅಲ್ಲೂ ನಿಂತ್ಕೊಳ್ಳೋಕೆ ತಯಾರಾಗಿದ್ದೀನಿ. ಬೇಡ ಅಂದರೆ ಅದಕ್ಕೂ ತಯಾರಾಗಿದೆ. ಗೋವಿಂದರಾಜನಗರ ಇನ್ನೊಂದು ತುಮಕೂರು ಯಾಕೆ ಆಗಬಾರ್ದು ಅಭಿವೃದ್ಧಿಗೆ? ಆ ಥರ ಏನು ಯೋಚನೆ ಮಾಡಿದಾರೋ ಗೊತ್ತಿಲ್ಲ ಅವರು. ನಾನು ಇದೆಯಲ್ಲ ನನ್ನ ಕ್ಷೇತ್ರ, ನನ್ನ ಹೆಸರು ಮೇಲೆ ಏನಾಗಿದೆ ಅನ್ನೋದು ನೀವು ಒಂದು ಸಾರಿ ಹೋಗಿ ಬನ್ನಿ. ಹಾಗಾಗಿ ನಾನೊಬ್ಬ ಕೆಲಸಗಾರ, ನನಗೆ ಅಡ್ಡ ಕಟ್ಟಾಕೋದು ಕುಂತ್ಕೊಳ್ಳೋನಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಮಾಡ್ತೀನಿ. ನನಗೆ ಗೋವಿಂದರಾಜನಗರನೇ ಕೊಟ್ಟಿದ್ದೀವೆಲ್ಲ ಬತ್ತಾಯ್ತಾ? ನೀವಾಗ ಬರೋ ನಾವು ಹುಡಿಕೊಂಡು 100 ಸಾರಿ ಬಂದಿದ್ದೀನಿ ಮಠಕ್ಕೆ, ಬರ್ತೀರಾ ನೀವು? ಹಾಗಾಗಿ ಅದನ್ನ ಗೊತ್ತಿಲ್ಲ. ಅದು ಹೈಕಮಾಂಡ್ನವರು ನನ್ನ ಅರ್ಹತೆಯನ್ನು ಗಮನಿಸಿ ಏನಾದ್ರು ಕೊಟ್ಟರೆ ಮಾಧುಸ್ವಾಮಿಯವರು, ನಾವು ಇಡೀ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶಕ್ಕೆ. ನನ್ನ ಸಹೋದ್ಯೋಗಿ ಮಂಜುನಾಥ್ ನಾಯಕ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜುನಾಥ್, ಈಗ ಏನು ಹೇಳ್ತಾರೆ ಸೋಮಣ್ಣ ಅವರು? ಸ್ಪರ್ಧೆ ಮಾಡೋಕ್ಕಂತೂ ಅವರಿಗೆ ಸ್ಪಷ್ಟವಾಗಿ ಅವ್ರ ಮಾತಲ್ಲಿ ಇಷ್ಟ ಇದೆ. ಬಟ್ ವಿರೋಧ ಮಾಡ್ತಾ ಇರೋದು ಕೇವಲ ಮಾಧುಸ್ವಾಮಿ ಅಷ್ಟೇನಾ, ಅಥವಾ ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರಾ? ಎಸ್ ಅರುಣ್, ಇವತ್ತು ತುಮಕೂರು ಜಿಲ್ಲಾ BJPಯಲ್ಲಿ 2 ಮಹತ್ವದ ಘಟನೆ ನಡೆದಿರುವಂಥದ್ದು, ಬೆಳವಣಿಗೆ ನಡೆದಿರುವಂಥದ್ದು. ಮೊದಲನೇದಾಗಿ 2 ಪ್ರಬಲ ಸಮುದಾಯದ ಅಂದರೆ ಕುಂಚಿಟಿಗ ಒಕ್ಕಲಿಗ ಮತ್ತು ವೀರಶೈವ ಸಮುದಾಯಕ್ಕೆ ಸೇರಿದಂತೆ 2 ಮಠಗಳಿಗೆ ವಿ ಸೋಮಣ್ಣ ಅವರು ಭೇಟಿ ಕೊಟ್ಟು ಆ ಮೂಲಕ ಈಗಲಿಂದಲೇ ಕೂಡ ಮಠಗಳಲ್ಲಿನ ಮತಗಳ ಭೇಟಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಕೊರಟಗೆರೆ ತಾಲೂಕಿನಲ್ಲಿರುವಂಥ ಸಿದ್ದರಬೆಟ್ಟ ಮಠಕ್ಕೆ ಭೇಟಿ ಕೊಟ್ಟಿದ್ದರು. ಅದೇ ನಂತರ ಅದೇ ಕೊರಟಗೆರೆ ತಾಲೂಕಿನಲ್ಲಿರುವಂತಹ ಯಲೆರಾಂಪುರದ ಹನುಮಂತನಾಥ ಶ್ರೀಗಳಿಗೆ ಭೇಟಿ ಕೊಟ್ಟಿದ್ದು, ಅದು ಕುಂಚಿಟಿಗ ಒಕ್ಕಲಿಗರ ಮಠ. ಸೊ ಅಲ್ಲಿ ಭೇಟಿ ಕೊಟ್ಟು ಆ ಮೂಲಕ ಈಗಿನಿಂದಲೇ ಕೂಡ ಮತಗಳ ಆ 2 ಪ್ರಬಲ ಸಮುದಾಯಗಳ ಮತಗಳನ್ನು ಕ್ರೋಢೀಕರಣ ಮಾಡುವಂಥ ಲೆಕ್ಕಾಚಾರದಲ್ಲಿ ವಿ ಸೋಮಣ್ಣ ಅವರು ತೊಡಗಿರುವಂಥದ್ದು. ಅದರ ಬೆನ್ನಲ್ಲಿ ವಿ ಸೋಮಣ್ಣ ಅವರು ಆಕ್ಟಿವ್ ಆಗ್ತಾ ಇದ್ದ ಹಾಗೆ, ಇವತ್ತು ಆಕ್ಟಿವ್ ಆಗ್ತಾ ಇದ್ದಾಗೆ ಇನ್ನೊಬ್ಬರು ಆಕಾಂಕ್ಷಿತರಾದಂಥ ಸಿದ್ಧಗಂಗಾ ಮಠದ ಸಿದ್ಧಗಂಗಾ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಹಾಗೂ RSS ಮುಖಂಡರು ಆದಂಥ ಡಾಕ್ಟರ್ ಪರಮೇಶ್ ಕೂಡ ಇವತ್ತು ದಿಢೀರ್ ಪತ್ರಿಕಾಗೋಷ್ಠಿ ನಡೆಸ್ತಾರೆ. ದಿಢೀರ್ ಪತ್ರಿಕಾಗೋಷ್ಠಿ ನಡೆಸಿ ತಾನು ಕೂಡ ಆಕಾಂಕ್ಷಿ ಅಷ್ಟೇ ಅಲ್ಲ, ತುಮಕೂರು ಜಿಲ್ಲೆಯಿಂದ ಹೋದಂತಹ 4 ಹೆಸರಲ್ಲಿ ನನ್ನ ಹೆಸರು ಮುಂದಿದೆ, ನನ್ನ ಹೆಸರು ಮೇಲಿದೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಜೊತೆಗೆ ಕೇವಲ ನಾನೊಬ್ಬನೇ ಅದನ್ನು ಟಿಕೆಟ್ ಕೇಳ್ತಾ ಇಲ್ಲ, ಸಿದ್ಧಗಂಗಾ ಶ್ರೀಗಳು ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ಅವರ ನಿರ್ದೇಶನದಂತೆ ನಾನು ಟಿಕೆಟ್ ಕೇಳ್ತಾ ಇದ್ದೀನಿ. ನನಗೆ ಟಿಕೆಟ್ ಸಿಗುವಂಥ ಎಲ್ಲ ಸಾಧ್ಯತೆ ಇದೆ ಅನ್ನೋ ಅಚಲವಾದಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಏನು ಡಾಕ್ಟರ್ ಪರಮೇಶ್ ಕೂಡ ವಲಸಿಗ ಮತ್ತು ಸ್ಥಳೀಯ ಎನ್ನುವಂಥ ಅಸ್ತ್ರವನ್ನು ಕೂಡ ಬಿಟ್ಟಿರುವಂಥದ್ದು. ಈಗಾಗಲೇ ವಿ ಸೋಮಣ್ಣ ಅವರು ವಲಸಿಗರಾಗಿರುವಂಥ ಅವರಿಗೆ ಟಿಕೆಟ್ ಕೊಡುವುದು ಬೇಡ ಎನ್ನುವಂಥ ಮಾತನ್ನು ಕೂಡ ಮಾಧ್ಯಮದ ಮೂಲಕ ರವಾನೆ ಮಾಡಿದ್ದಾರೆ. ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.